ಹಲೋ ನಮಸ್ಕಾರ, ನನ್ನ ಕರಾವಳಿ ಕುಟುಂಬಕ್ಕೆ ನಾನು ಇವತ್ತು ಮಾಡ್ತಿರೋದು ವಿಪ್ಡ್ ಕ್ರೀಮ್. ನಾನು ನಿನ್ನೆ ವಿಡಿಯೋದಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹೇಗೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ವಿಪ್ಡ್ ಕ್ರೀಮ್ ಎರಡು ಸೇರಿಸ್ಬಿಟ್ಟು ಈಸಿಯಾಗಿ ಐಸ್ ಕ್ರೀಮ್ ನ ಹೇಗೆ ಮನೇಲಿ ರೆಡಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಮೊದಲೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇವಾಗ ನಾನು ಈಸಿಯಾಗಿ ಮನೇಲಿ ವಿಪ್ಡ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ 1 ಲೀಟರ್ ಆಗುವಷ್ಟು ಫ್ಯಾಟ್ ಮಿಲ್ಕ್ ನ ತಗೊಂತಿದ್ದೀನಿ. ಅಂದ್ರೆ ನೀವು ನಂದಿನಿ ಮಿಲ್ಕ್ ಯಾವುದೇ ಮಿಲ್ಕ್ ಆದ್ರೂ ತಗೋಬಹುದು. ಸೊ ಇವಾಗ ನಾನು 1/2 ಕಪ್ ಆಗುವಷ್ಟು ಸೈಡ್ ಅಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ನಾನು 1 ಲೀಟರ್ ಮಿಲ್ಕ್ ನ ಒಂದು ಪ್ಯಾನ್ ಗೆ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಲಿಕ್ಕೆ ಲಿಟ್ ನ ಮುಚ್ತಾ ಇದ್ದೀನಿ. ನೀವು ಲಿಟ್ ನ ಮುಚ್ಚಿಬಿಟ್ಟು ಆಚೆಲ್ಲ ಹೋಗ್ಬೇಡಿ, ಯಾಕಂದ್ರೆ ಅದು ಉಕ್ಕಷ್ಟೇ ಅಲ್ಲ, ಮಿಲ್ಕ್ ಇರಲ್ಲ. ಸೊ ನೀವು ಇದನ್ನ ಮಿಲ್ಕ್ ಈ ತರ ಕುದಿದಾದ ನಂತರ ಇದಕ್ಕೆ ಮೇಲ್ಗಡೆ ಕೆನೆ ಕಟ್ಟುತ್ತೆ. ಸೊ ಆ ಕೆನೆನ ರಿಮೂವ್ ಮಾಡ್ತಾನೆ ಇರ್ಬೇಕು, ತೆಗಿತಾನೆ ಇರ್ಬೇಕು. ಅದಕ್ಕೆ ಸ್ವಲ್ಪನೇ ಕೆನೆ ಇರ್ಬೋದು, ಅಲ್ಪ ಸ್ವಲ್ಪ ಇದ್ರೆ ನಡೆಯುತ್ತೆ, ಏನು ಪ್ರಾಬ್ಲಮ್ ನೋಡಿ. ಈ ತರ ಕೆನೆ ಕಟ್ತಾ ಇರತ್ತಲ್ಲ, ಆ ಕೆನೆಯಷ್ಟು ನೀವು ಅದನ್ನ ರಿಮೂವ್ ಮಾಡುತ್ತಾನೆ ಇರಬೇಕು. ಇವಾಗ ನಾನು ಅದೇನು 1/2 ಕಪ್ ಆಗೋಷ್ಟು ಮಿಲ್ಕ್ ನ ಸಪರೇಟ್ ಮಾಡಿದ್ದೆ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲವರ್ ನ ಆಡ್ ಮಾಡ್ತಾ ಇದ್ದೀನಿ. ಅದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಕಾರ್ನ್ ಫ್ಲವರ್ ಆಡ್ ಆದ ನಂತರ ಅದಕ್ಕೆ ಯಾವುದೇ ರೀತಿಯಾದ ಗಂಟಾಗಿ ಇರಬಾರ್ದು. ಸೊ ಇವಾಗ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ನ ಆಡ್ ಮಾಡ್ಕೋತಾ ಇದ್ದೀನಿ. ಈ ತರ ಮಿಲ್ಕ್ ಪೌಡರ್ ನ ಆಡ್ ಮಾಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಆಚೆ ಎಲ್ಲ ಹೋಗ್ಬಿಟ್ಟು ವಿಪ್ಡ್ ಕ್ರೀಮ್ ನ ತಗೋಬದ್ಲು ಮನೇಲಿ ಈಸಿಯಾಗಿ ರೆಡಿ ಮಾಡಿ. ಎಲ್ಲ ಆಚೆ ತಗೊಂಡು ನೀವು ಅದೇನು ಪ್ರಿಸರ್ವೇಟಿವ್ ಇರುತ್ತೆ ಮತ್ತೆ ಕೆಮಿಕಲ್ ಆಡ್ ಮಾಡ್ತಾರೋ ಅದೆಲ್ಲ ಡೌಟ್ಸ್ ಇರೋ ಬದಲು ನೀವು ಈಸಿಯಾಗಿ ಮನೇಲಿ ವಿಪ್ಡ್ ಕ್ರೀಮ್ ನ ರೆಡಿ ಮಾಡ್ಬೋದು. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ ನ ಆಡ್ ಮಾಡ್ತೀನಿ. ಅದು 1 ಲೀಟರ್ ಮಿಲ್ಕ್ ಏನಿದೆಯೋ ಅದು ಕುದಿಸಿ ನೀವು ಒಂದು 3/4 ಲೀಟರ್ಗೆ ಬರಬೇಕು. ಆದ ನಂತರ ನೀವು ಶುಗರ್ ಪೌಡರ್ ನ ಆಡ್ ಮಾಡಿ. ಆಡ್ ಮಾಡಾದ ನಂತರ ನೀವು ಈ ತರ ಸೌಟ್ ಆಗ್ತಾನೆ ಇರ್ಬೇಕಾಗತ್ತೆ. ಸೊ ನೀವು ಆಚೆ ಎಲ್ಲ ಹೋಗ್ಬಿಟ್ಟು ನೀವು ವಿಪ್ಡ್ ಕ್ರೀಮ್ ತಗೋದ್ರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಸೊ ಅದಕ್ಕೋಸ್ಕರ ನೀವು 1 ಲೀಟರ್ ಮಿಲ್ಕ್, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್, ಮಿಲ್ಕ್ ಪೌಡರ್ ಮತ್ತೆ ಸ್ವಲ್ಪ ಬಟರ್ ಇದ್ಬಿಟ್ರೆ ಈಸಿಯಾಗಿ ನೀವು ಕ್ರೀಮ್ ನ ಮನೇಲೆ ರೆಡಿ ಮಾಡ್ಬಿಟ್ಟು ಐಸ್ ಕ್ರೀಮ್ ಸಹ 3 ಸ್ಟೆಪ್ ಅಲ್ಲೇ ನೀವು ಈಸಿಯಾಗಿ ರೆಡಿ ಮಾಡಬಹುದು. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈಸಿಯಾಗಿ ಐಸ್ ಕ್ರೀಮ್ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಅದೇನು ಮಿಕ್ಸ್ ಮಾಡಿದ್ನಲ್ಲ ಕಾರ್ನ್ ಫ್ಲವರ್ ಮತ್ತೆ ಹಾಲ್ ಪೌಡರ್, ಈಗ ಅದನ್ನ ಆಡ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡೋದು ಇಷ್ಟು ಲೈಕ್ ಇದ್ದದ್ದು ಮಿಲ್ಕ್ ನ ನೋಡಿ ಎಷ್ಟು ದಪ್ಪ ಆಯ್ತು ಅಂತ ಕನ್ಸಿಸ್ಟೆನ್ಸಿ. ಸೊ ಅದಕ್ಕೋಸ್ಕರ ನೀವು ಇದನ್ನ ಇವಾಗ ನಿಮ್ಮ ಕೆಲಸ ಸ್ಟಾರ್ಟ್. ನೀವು ಇದನ್ನ ಯಾವುದೇ ಕಾರಣಕ್ಕೂ ನೀವು ಸುಮ್ಮನೆ ಬಿಡಬಾರ್ದು. ಇದನ್ನ ಈ ತರ ಸೌಟ್ ಆಗ್ತಾನೆ ಇರ್ಬೇಕು. ಏನಕ್ಕಂದ್ರೆ ನಾವು ಕಾರ್ನ್ ಫ್ಲವರ್ ಮತ್ತೆ ಮಿಲ್ಕ್ ಪೌಡರ್ ಆಡ್ ಮಾಡೋದ್ರಿಂದ ಈ ತರ ದಪ್ಪವಾಗಿರೋದ್ರಿಂದ ಅದು ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾವು 50 ಗ್ರಾಮ್ ನ ಬಟರ್ ತಗೊಂಡಿದೀವಿ. ನೀವು ಅದನ್ನ ಒಂದ್ಸಲ ನೆನ್ಪಿಟ್ಕೊಳ್ಳಿ. 1 ಲೀಟರ್ ಮಿಲ್ಕ್ ಗೆ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್, ಮಿಲ್ಕ್ ಪೌಡರ್ 2 ಟೇಬಲ್ ಸ್ಪೂನ್, ಹಾಗೆ 50 ಗ್ರಾಮ್ ಬಟರ್ ಇದ್ಬಿಟ್ರೆ ನೀವು ವಿಪ್ಡ್ ಕ್ರೀಮ್ ಮನೆಯಲ್ಲಿ ನೀವು ಈಸಿಯಾಗಿ ರೆಡಿ ಮಾಡಬಹುದು. ಸೊ ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಲೈಕ್ ಸ್ಪೂನ್ ಹಾಕ್ತಾನೆ ಇರಬೇಕು. ಯಾಕಂದ್ರೆ ನೀವು ಇದೇ ತರ ಬಿಟ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಕನ್ಸಿಸ್ಟೆನ್ಸಿ ಈ ತರ ಬರುತ್ತೆ. ನಾನು ಆಲ್ರೆಡಿ ತೋರಿಸ್ತಾ ಇದ್ದೀನಿ ಕೈಯಲ್ಲಿ. ಸೊ ಈ ತರ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ಲೈಕ್ ಕುದಿಸ್ಕೊಳ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಇವಾಗ ನೀವು ಫ್ಲೇಮ್ ಆಫ್ ಮಾಡಿ ಅದನ್ನ ಸ್ವಲ್ಪ ಕೂಲ್ ಡೌನ್ ಆದ್ಮೇಲೆ ಒಂದು ಪ್ಲಾಸ್ಟಿಕ್ ಬೌಲ್, ಗ್ಲಾಸ್ ಬೌಲ್ ತಗೊಂಡು ಇದನ್ನ ಅದಕ್ಕೆ ಸ್ಟೋರ್ ಮಾಡಿ. ಚೆನ್ನಾಗಿ ಸ್ಟೋರ್ ಮಾಡಿದ್ರೆ ಈ ತರ ಕನ್ಸಿಸ್ಟೆನ್ಸಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಈ ತರ ಕನ್ಸಿಸ್ಟೆನ್ಸಿ. ನೀವು ಇದನ್ನ ಒಂದು ಪ್ಲಾಸ್ಟಿಕ್ ಕವರ್ ಇಂದ ಅಥವಾ ಏನು ಕವರ್ ನ ಮುಚ್ಚಿಬಿಟ್ಟು ಇದನ್ನ ನೀವು ಒಂದು 1 ರಿಂದ 2 ಅವರ್ ಫ್ರಿಜ್ ಅಲ್ಲಿ ಇಡಿ. ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಅದ್ರ ಕನ್ಸಿಸ್ಟೆನ್ಸಿ ತುಂಬಾ ಚೇಂಜ್ ಆಗಿರುತ್ತೆ. ಅದೇನ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಯಾವ್ದು ಸ್ಟ್ರಕ್ಚರ್ ಬಂದಂತ. ಇದು ಕ್ರೀಮ್ ಈ ತರ ಆಗಿರುತ್ತೆ. ಸೊ ಈ ತರ ಕ್ರೀಮ್ ನ ನೀವು ಒಂದು ಬ್ಲೆಂಡರ್ ನ ತಗೊಂಡು ಈ ತರ ಬ್ಲೆಂಡ್ ಮಾಡಿ, ಆಯ್ತಾ. ನೀವು ಅದು ವಿಸ್ಕರ್ ಅಲ್ಲೂ ಮಾಡ್ಬೋದು, ತುಂಬಾ ಟೈಮ್ ಹಿಡಿಯುತ್ತೆ ಮತ್ತೆ ಲೇಟ್ ಆಗುತ್ತೆ. ಸೊ ಈ ತರ ನೀವು ಮಾಡಿದ್ರೆ ಬೇಗ ಆಗ್ಬಿಡುತ್ತೆ. ನೀವು ಸ್ಟಾರ್ಟಿಂಗ್ ಒಂದು 2 ಮಿನಿಟ್ಸ್ 1 ಅಥವಾ 2 ಸ್ಪೀಡ್ ಅಲ್ಲಿ ಇಟ್ರೆ ಆಮೇಲೆ 7 ಸ್ಪೀಡ್ ಅಲ್ಲಿ ಇಡಿ. ನಾನು ಇವಾಗ ನೋಡಿ ಸ್ವಲ್ಪ ಐಸ್ ಕ್ಯೂಬ್ ನ ತಗೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡೋದು ಐಸ್ ಕ್ಯೂಬ್ ನ ಹೇಗೆ ಇಡ್ತಾ ಇದೀನಿ ಅಂತ ಅದ್ರ ಮೇಲೆ. ನಾವೀಗ ಬ್ಲೆಂಡರ್ ಅಲ್ಲಿ ಮಾಡೋದ್ರಿಂದ ಅದು ಬ್ಲೇಡ್ ಹೀಟ್ ಆಗುತ್ತೆ. ಹೀಟ್ ಆಗ್ಬಿಟ್ಟು ಬಟರ್ ಕರಿಯೋದು, ಕ್ರೀಮು ನೀರಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ತರ ಐಸ್ ಕ್ಯೂಬ್ ನ ಇಟ್ಬಿಟ್ಟು ಬ್ಲೆಂಡ್ ಮಾಡೋದ್ರಿಂದ ಕ್ರೀಮ್ ಸ್ಟ್ರಕ್ಚರ್ ಕಳ್ಕೊಳ್ಳಲ್ಲ, ತುಂಬಾ ಗಟ್ಟಿಯಾಗಿರುತ್ತೆ. ನೋಡಿ ಈ ತರ ನೀವು ಬ್ಲೆಂಡ್ ಮಾಡ್ತಾನೆ ಇರಬೇಕು. ಒಂದು 2-3 ಮಿನಿಟ್ಸ್ ಮಾಡ್ರೆ ಸಾಕು, ಜಾಸ್ತಿ ಬೇಡ. ನಿಮ್ಗೆ ಗೊತ್ತಾಗುತ್ತೆ ಕ್ರೀಮ್ ಸ್ಟ್ರಕ್ಚರ್ ಬಂದ್ಮೇಲೆ ಅದನ್ನ ಬಿಟ್ಬಿಡಿ ಅಷ್ಟೇ. ಈ ತರ ನೋಡಿ ನೀವು ಅಬ್ಸರ್ವ್ ಮಾಡೋದು ಇಲ್ಲಿ ಲೈಕ್ ವಿಡಿಯೋದಲ್ಲಿ ಈ ತರ ಕ್ರೀಮ್ ಸ್ಟ್ರಕ್ಚರ್ ಬರ್ತಾ ಇದೆ ನೋಡಿ. ಆ ತರ ಬಂದ್ಮೇಲೆ ನೀವೊಂದು ಅದನ್ನ ಅಷ್ಟಿಗೆ ಮಾಡ್ರೆ ಸಾಕು, ಒಂದು 2 ರಿಂದ 3 ನಿಮಿಷ. ಸೊ ಇದೇ ತರ ವಿಪ್ಡ್ ಕ್ರೀಮ್ ಈಸಿಯಾಗಿ ಮನೇಲಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಐಸ್ ಕ್ರೀಮ್ ಮತ್ತೆ ಕೇಕ್ ನ ಹೇಗೆ ಈಸಿಯಾಗಿ ಅದನ್ನು 3 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೇಗೆ ಮಾಡೋದನ್ನ ತೋರಿಸ್ಕೊಡ್ತೀನಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ.